ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸಿದ್ದೇಶ್ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ CSS ಕೆನರಾ ಬ್ಯಾಂಕ್ ಪೋರ್ಟಲ್ನಲ್ಲಿ ಲೈಬ್ರರಿಗಾಗಿ ಬಂದಿರತಕ್ಕಂತಹ ಅನುದಾನವನ್ನು ಯಾವ ರೀತಿಯಾಗಿ ನಾವು ಪೇಮೆಂಟನ್ನು ಇನಿಷಿಯೇಟ್ ಮಾಡಬೇಕು ಮತ್ತು PPAಯನ್ನು ಪ್ರಿಂಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಮೇಕರ್ ಲಾಗಿನ್ನಲ್ಲಿ ನಾವು ಬಿಲ್ಲನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ. ರಿಜಿಸ್ಟರ್ ಆದಂಥ ಮೊಬೈಲ್ ಮತ್ತು ಇಮೇಲ್ಗೆ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ ಅಥೆಂಟಿಕೇಟ್ OTPಯನ್ನು ಮಾಡಿ. ಆಗ ಈ ರೀತಿಯಾದಂಥ ವಿಂಡೋ ಒಂದು ಬರುತ್ತೆ. ಈ ವಿಂಡೋವನ್ನು ಕ್ಲೋಸ್ ಮಾಡಿ ಅದರಲ್ಲಿ ನಾವು ಈಗ ಪೇಮೆಂಟನ್ನು ಇನಿಷಿಯೇಟ್ ಮಾಡೋದಕ್ಕೆ ಮೇಲ್ಗಡೆ ಕಾಣ್ತಕ್ಕಂತಹ ಮೆನುಗಳಲ್ಲಿ ಪೇಮೆಂಟ್ ಅಂತಕ್ಕಂತಹ ಏನು ಆಯ್ಕೆ ಇದೆ ಆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ಸಬ್ ಮೆನು ಓಪನ್ ಆಗುತ್ತೆ. ಆ ಸಬ್ ಮೆನುಗಳಲ್ಲಿ 4ನೇ ಆಯ್ಕೆ ವೆಂಡರ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕರ್ಸರ್ ತೊಗೊಂಬಂದರೆ ನಮಗೆ ಇನ್ನೂ ಕೂಡ ಸಬ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ಇನಿಷಿಯೇಟ್ ಪೇಮೆಂಟ್ ಅಂತ ಇದೆ. ಆ ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ಪೇಮೆಂಟನ್ನು ಇನಿಷಿಯೇಟ್ ಮಾಡ್ತಕ್ಕಂತಹ ಒಂದು ಜನ್ರೇಟ್ ಮಾಡ್ತಕ್ಕಂತಹ ಫೈಲ್ನ ಒಂದು ಓಪನ್ ಆಗುತ್ತೆ. ಆ ಫೈಲ್ನಲ್ಲಿ ಮೊದಲನೇದಾಗಿ ಇರ್ತಕ್ಕಂಥ 5 ಆಯ್ಕೆಗಳೇನಿದೆ ಆ 5 ಆಯ್ಕೆಗಳಲ್ಲಿ ನಾವು ಯಾವುದನ್ನು ಕೂಡ ಬದಲಾವಣೆ ಮಾಡೋ ಹಾಗಿಲ್ಲ. ಅದೆಲ್ಲ ಪ್ರೀಪೆಚ್ ಆಗಿರುತ್ತೆ. ಏನು ಟ್ರಾನ್ಸಾಕ್ಷನ್ ನಂಬರು, ಟ್ರಾನ್ಸಾಕ್ಷನ್ ID ಇವೆಲ್ಲ ಆಟೋ ಪೆಚ್ ಆಗಿರುತ್ತೆ. ಅಥವಾ ನೆಕ್ಸ್ಟ್ ಇರ್ತಕ್ಕಂಥ ಆಯ್ಕೆಗಳಲ್ಲಿ ನಾವೇನು ಮಾಡಬೇಕು ಅಂದರೆ ಹಿಂದೆ ಯಾವ ರೀತಿಯಾಗಿ ನಾವು ಬಿಲ್ಲನ್ನು ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ಇದರಲ್ಲೂ ಕೂಡ ನಾವು ಇರ್ತಕ್ಕಂತಹ ನೆರೇಷನನ್ನು ಎಂಟರ್ ಮಾಡಬೇಕು. ಇದರಲ್ಲಿ ನಾನೀಗ ಲೈಬ್ರರಿ ಗ್ರ್ಯಾಂಟ್ ಅಂತ ಹೇಳಿ ಟೈಪ್ ಮಾಡ್ತಾಯಿದ್ದೀನಿ. ಅನಂತರ ಆರ್ಡರ್ ನಂಬರನ್ನು ಎಂಟರ್ ಮಾಡಿ. ಆರ್ಡರ್ ನಂಬರ್ ಎಂಟರ್ ಮಾಡಿದ ನಂತರ ಆರ್ಡರ್ ಡೇಟನ್ನು ಎಂಟರ್ ಮಾಡಿ. ಡೇಟನ್ನು ಕ್ಯಾಲೆಂಡ್ರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಮಗೆ ಮತ್ತೆ ಪುನಃ ನಾವು ಗ್ರ್ಯಾಂಟನ್ನು ಅಲ್ಲಿ ಪುನಃ ನಾವೇನು ಮಾಡ್ತೀವಿ ಲೈಬ್ರರಿ ಗ್ರ್ಯಾಂಟ್ ಅಂತಲೇ ಅದನ್ನು ಕೂಡ ನಾವು ಟೈಪ್ ಮಾಡ್ತೀವಿ. ಈಗ ನಾವು ಕೆಳಗಡೆ ನೋಡ್ಬೋದು ಮೇಕರ್ ಅಂತ ಇದೆ ಅಲ್ಲಿ. ಅಂದರೆ ನಾವೀಗ ಮೇಕರ್ ಲಾಗಿನ್ನಲ್ಲಿ ಬಿಲ್ಲನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ ಅಂತ. ಅದಾದ ನಂತರ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಸೇವ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಸಕ್ಸಸ್ಫುಲಿ ಫೈಲ್ ಸೇವ್ಡ್ ಅಂತೇಳಿ ಒಂದು ನಂಬರ್ ಕೂಡ ಜನ್ರೇಟ್ ಆಗುತ್ತೆ. ಅದನ್ನು ಕ್ಲೋಸ್ ಮಾಡಿ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಹಸಿರು ಬಣ್ಣದಲ್ಲಿ ಕಾಣ್ತಕ್ಕಂತಹ ಆಯ್ಕೆ ಏನಿದೆ ಪ್ರೊಸೀಡ್ ಟು ಪೇಮೆಂಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಆರ್ಡರ್ ನಂಬರ್ ಏನು ಜನ್ರೇಟ್ ಆಗಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ ಆರ್ಡರ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಕೆಳಭಾಗದಲ್ಲಿ ಅದರ ಪಕ್ಕದಲ್ಲಿ ಇರ್ತಕ್ಕಂತಹ ಆಯ್ಕೆ ಪೆಚ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈಗ ಬಿಲ್ಲಿಗೆ ಸಂಬಂಧಪಟ್ಟಂತಹ ಆರ್ಡರ್ ನಂಬರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಓಪನ್ ಆಗುತ್ತೆ. ಈಗ ನಾವೀಗ ಅದಕ್ಕೆ ವೆಂಡರನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ವೆಂಡರ್ನ ಆ್ಯಡ್ ಮಾಡೋದಕ್ಕೆ ವೆಂಡರ್ ನಂಬರ್ ಗೊತ್ತಿದ್ದರೆ ನಾವು ನಂಬರನ್ನು ಹಾಕಿ ಕೂಡ ಪೆಚ್ ಅಂತೇಳಿ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ಫೈಂಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವೆಂಡರನ್ನು ನಾವು ಸರ್ಚ್ ಮಾಡಿ ಕೂಡ ಅಲ್ಲಿ ವೆಂಡರ್ ID ಪಡೆದು ಅವರ ಡೀಟೇಲ್ಸನ್ನು ಪೆಚ್ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಅಕೌಂಟ್ ನಂಬರನ್ನು ಹಾಕಿ ಅಥವಾ ನೇಮನ್ನು ಹಾಕಿ ಆಧಾರ್ ನಂಬರನ್ನು ಹಾಕಿ ನಾವು ವೆಂಡರನ್ನು ಪೆಚ್ ಮಾಡ್ಬೋದು. ಆಧಾರ್ ನಂಬರ್ಗಿಂತ ಅಕೌಂಟ್ ನಂಬರ್ ಆಗ್ತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಒಂದೇ ಹೆಸರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಕೌಂಟ್ಗಳಿರ್ಬೋದು, ಬೇರೆ ಬೇರೆ ವೆಂಡರ್ IDಗಳಿರ್ಬೋದು. ಹಾಗಾಗಿ ನಾವು ಯಾವ ಅಕೌಂಟಿಗೆ ಬಿಲ್ಲನ್ನು ಪೇ ಮಾಡಬೇಕಾಗಿದೆ ಆ ಅಕೌಂಟ್ ನಂಬರನ್ನು ಎಂಟರ್ ಮಾಡಿ ನಾವು ಸರ್ಚನ್ನು ಕೊಟ್ಟರೆ ನಮಗೆ ಬೇಕಾದಂತಹ ಸರಿಯಾದ ವೆಂಡರ್ನ ID ನಮಗೆ ದೊರಕುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಅಕೌಂಟ್ ನಂಬರನ್ನು ಎಂಟರ್ ಮಾಡ್ತಾಯಿದ್ದೀನಿ. ಪೆಚ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ವೆಂಡರ್ನ ನೇಮ್ ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ನೀವು ಮೂರನೇ ಕೊನೆ
ಬಾಕ್ಸ್ನಲ್ಲಿ ಕಾಣ್ತಕ್ಕಂಥ ಸೆಲೆಕ್ಟನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡಾಗ ನಾವು ಮೇಲ್ಭಾಗದಲ್ಲಿ ನೋಡ್ಬೋದು ವೆಂಡರ್ಗೆ ಸಂಬಂಧಪಟ್ಟಂತಹ ವಿವರಗಳು ಓಪನ್ ಆಗಿರುತ್ತೆ. ಈಗ ವೆಂಡರ್ನ ವಿವರಗಳನ್ನು ಒಮ್ಮೆ ಪರಿಶೀಲಿಸ್ಕೊಂಡು ಅದರಲ್ಲಿ ಅಕೌಂಟ್ ನಂಬರ್, ವೆಂಡರ್ ಐ ಡಿ, ವೆಂಡರ್ ನೇಮ್ ಎಲ್ಲ ಇರುತ್ತೆ. ಅದಾದ ನಂತರ ನಾವೀಗ ಕಾಂಪೋನೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂತಹ ಪೇಜಲ್ಲಿದ್ದೀವಿ. ಅಲ್ಲಿ ಕಾಣ್ತಕ್ಕಂಥ ಕಾಂಪೋನೆಂಟ್, ಸೆಲೆಕ್ಟ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಕಪ್ಪು ಬಣ್ಣದ ಬಾಕ್ಸ್ ಇರುತ್ತೆ. ಅದು ಕ್ಲಿಕ್ ಮಾಡಿದಾಗ ನಮಗೆ ಈ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಕಾಂಪೋನೆಂಟ್ಗಳನ್ನು ಅಲ್ಲಿ ತೋರಿಸಲಾಗುತ್ತೆ. ಕಾಂಪೋನೆಂಟ್ ಐ ಡಿ ಗೊತ್ತಿದ್ದರೆ ನಾವು ಕಾಂಪೋನೆಂಟ್ ಐ ಡಿಯನ್ನು ಎಂಟರ್ ಮಾಡಿ ಕೂಡ ಸರ್ಚ್ ಮಾಡ್ಬೋದು. ಒಂದು ವೇಳೆ ಕಾಂಪೋನೆಂಟ್ ನಂಬರ್ ಗೊತ್ತಿಲ್ಲ ನಮಗೆ ಅಂದರೆ ಆ ಕಾಂಪೋನೆಂಟಿಗೆ ಸಂಬಂಧಪಟ್ಟಂತಹ ಏಡ್ ಯಾವುದಿದೆ, ಫಾರ್ ಎಕ್ಸಾಂಪಲ್ ಈಗ ನಾವೀಗ ಲೈಬ್ರರಿ ಗ್ರಾಂಟ್ ಅಂತ ಇದೆ, ನಾವು ಲೈಬ್ರರಿ ಗ್ರಾಂಟ್ ಅಂತಲೇ ಅಲ್ಲಿ ಸರ್ಚ್ ಮಾಡಿದರೆ ನಮಗೆ ಸಿಗ್ತಕ್ಕಂಥದ್ದು ಲೈಬ್ರರಿ ಗ್ರಾಂಟ್ನ ಕಾಂಪೋನೆಂಟ್ಗಳು ಸಿಗುತ್ತೆ. ಅದರಲ್ಲಿ ಸಂಬಂಧಪಟ್ಟದಂತನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಎಲಿಮೆಂಟರಿ ಮತ್ತು ಹೈಸ್ಕೂಲಿಗೆ ಬೇರೆ ಬೇರೆ ಇರುತ್ತೆ. ಎರಡನೇ ಆಯ್ಕೆ ಏನಿದೆ ಅದು ಎಲಿಮೆಂಟರಿ, ಫಸ್ಟ್ನೇ ಆಯ್ಕೆ ಎಲಿಮೆಂಟರಿ, ಎರಡನೇದು ಸೆಕೆಂಡರಿಗೆ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಅಲ್ಲಿ ವಿವರಗಳನ್ನು ನೋಡ್ಬೋದು ನೀವು. ಲೈಬ್ರರಿ ಗ್ರಾಂಟ್ ಸೆಕೆಂಡರಿ ಅಂತ ಇರುತ್ತೆ. ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ನಮಗೆ ಆ ಕಾಂಪೋನೆಂಟಿಗೆ ಸಂಬಂಧಪಟ್ಟಂತಹ ಅಮೌಂಟ್ ಎಷ್ಟಿದೆ, ಲಿಮಿಟ್ಟು ಎಷ್ಟು ಯೂಸ್ ಆಗಿದೆ, ಎಷ್ಟನ್ನು ನಾವೀಗ ಬಿಲ್ ಮಾಡ್ಬೋದು ಅಂತಕ್ಕಂಥದ್ದನ್ನು ವಿವರಗಳನ್ನು ತೋರಿಸುತ್ತೆ. ನೀವು ಸಂಬಂಧಪಟ್ಟಂಥ ಅಮೌಂಟನ್ನು ಅಲ್ಲಿ ಎಂಟರ್ ಮಾಡಿ ಆನಂತರ ಕಡಿತಗಳೇನಾದ್ರು ಇದ್ದರೆ ಕೊನೆಯ ಬಾಕ್ಸಲ್ಲಿ ನಮಗೆ ಟಿಕ್ ಬಾಕ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಏನೂ ಇಲ್ಲ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಏನೂ ಇಲ್ಲ. ಅದಾದ ನಂತರ ಅದರ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಆ್ಯಡ್ ಕಾಂಪೋನೆಂಟ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಆ್ಯಡ್ ಕಾಂಪೋನೆಂಟ್ ಕ್ಲಿಕ್ ಮಾಡಿದ ನಂತರ ಕಾಂಪೋನೆಂಟಿಗೆ ಸಂಬಂಧಪಟ್ಟಂತಹ ವಿವರಗಳು ಓಪನ್ ಆಗುತ್ತೆ. ಅಮೌಂಟ್ ಎಷ್ಟನ್ನು ನಾವು ಬಿಲ್ ಮಾಡಿದ್ದೀವಿ ಅಂಥೇಳಿ. ಅದೆಲ್ಲ ಆದ ನಂತರ ಚೆಕ್ ಮಾಡಿಕೊಂಡು ಒಮ್ಮೆ ನೀವು ಆ್ಯಡ್ ವೆಂಡರ್ ಅಂತ ಹೇಳಿ ಕೆಳಭಾಗದಲ್ಲಿ ಏನು ಗ್ರೀನ್ ಬಣ್ಣದಲ್ಲಿದೆ ಅದನ್ನು ಕ್ಲಿಕ್ ಮಾಡಿ. ಈಗ ವೆಂಡರ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತೇಳಿ ಮೆಸೇಜ್ ತೋರಿಸುತ್ತೆ. ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಪುನಃ ಕೆಳಭಾಗದಲ್ಲಿ ನೀವು ಪೇಜನ್ನು ಸ್ಕ್ರೋಲ್ ಮಾಡಿದರೆ ನಮಗೆ ಆ್ಯಡ್ ಮಾಡಿದಂಥ ವೆಂಡರು ವಿವರಗಳು ಓಪನ್ ಆಗುತ್ತೆ. ಅದರ ಕೆಳಭಾಗದಲ್ಲಿ ನಮಗೆ ಅಮೌಂಟ್ ಎಷ್ಟಿತ್ತು, ಎಷ್ಟನ್ನು ಪೇ ಮಾಡ್ತಾಯಿದ್ದೀವಿ ಎಲ್ಲ ವಿವರಗಳು ಓಪನ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಬಾಕ್ಸ್ನಲ್ಲಿ ನೀವು ಸೆಲೆಕ್ಟ್ ಅಂತ ಏನಿದ್ದಾರೆ ಸೆಲೆಕ್ಟ್ ಮಾಡಿದಾಗ ನಮಗೆ ಅಲ್ಲಿ DSC ಅಥವಾ ಪೇಮೆಂಟ್ ಅಡ್ವೈಸ್ ಅಂತ ಇರುತ್ತೆ. ಆ ಪೇಮೆಂಟ್ ಅಡ್ವೈಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ. ಈಗ ಫೈಲ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಅದನ್ನು ಕ್ಲೋಸ್ ಮಾಡಿ. ಇದಿಷ್ಟು ಮೇಕರ್ ಅವರು ಅವ್ರ ರೋಲ್ನಲ್ಲಿ ಬಿಲ್ಲನ್ನು ತಯಾರು ಮಾಡ್ತಕ್ಕಂಥದ್ದು. ಇನ್ನು ಮುಂದೆ ಚೆಕ್ಕರ್ ಅವರು ಏನು ಮಾಡಬೇಕಾಗತ್ತೆ, ಅವ್ರ ಲಾಗಿನ್ನಲ್ಲಿ ಇದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ಲಾಗೌಟ್ ಆಗೋಣ. ಈಗ ಪುನಃ ಚೆಕ್ಕರ್ ಲಾಗಿನ್ ಆಗಬೇಕಾಗತ್ತೆ. ಅಂದರೆ ಚೆಕ್ಕರ್ಗೆ ಸಂಬಂಧಪಟ್ಟಂತಹ ಇಮೇಲ್ ID ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಬಳಸ್ಕೊಂಡು ಲಾಗಿನ್ ಆಗಬೇಕಾಗತ್ತೆ. ಅದಕ್ಕೂ ಕೂಡ ಸೇಮ್ OTP ಬರುತ್ತೆ. ಆ OTPನ ಎಂಟರ್ ಮಾಡಿ ಲಾಗಿನ್ ಆದಾಗ ಈ ರೀತಿಯಾದಂಥ ಒಂದು ಪೇಜ್ ಕಾಣಿಸುತ್ತೆ. ಈಗ ಚೆಕ್ಕರ್ ಅವರು ಇದನ್ನು ಬಿಲ್ಲನ್ನು ಏನು ಮಾಡಬೇಕು, ಅಪ್ರೂವ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಮೇಲ್ಭಾಗದಲ್ಲಿ ಕಾಣ್ತಕ್ಕಂಥ ಆಯ್ಕೆಗಳಲ್ಲಿ ಅಪ್ರೂವ್ ಅಂತ ಏನಿದೆ ಆ ಅಪ್ರೂವ್ನಲ್ಲಿ ಇರತಕ್ಕಂತಹ ಆಯ್ಕೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆನಂತರ ಪೇಮೆಂಟ್ ಅಂತ ಇರುತ್ತೆ. ಅದ್ರ ಮುಂದೆ ಕರ್ಸರನ್ನು ತಗೊಂಡು ಹೋದರೆ ಅಪ್ರೂವ್ ಪೇಮೆಂಟ್ ಬಿಲ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಪ್ರೂವ್ ಪೇಮೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಆರ್ಡರ್ ಏನಿದೆ, ಪೇಮೆಂಟ್ ಆರ್ಡರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಅಂತೇಳಿ ಕ್ಲಿಕ್ ಮಾಡಬೇಕು. ಏನು ಮೇಕರ್ ಅವ್ರು ಮಾಡಿದಂತಹ ಬಿಲ್ ಏನಿರುತ್ತೆ ಆ ಎಲ್ಲ ಬಿಲ್ಗಳ ವಿವರವನ್ನು ಅಲ್ಲಿ ತೋರಿಸುತ್ತೆ. ಅದನ್ನು ಒಮ್ಮೆ ಪರಿಶೀಲಿಸ್ಕೊಂಡು ಸರಿ ಇದೆಯೇ ಅಂತ ವಿವರಗಳು ಅಂತಕ್ಕಂಥದ್ದನ್ನು ಪರಿಶೀಲಿಸ್ಕೊಂಡು ಅದರ ಕೆಳಭಾಗದಲ್ಲಿ ನಮಗೆ ಅಪ್ರೂವ್ ಪೇಮೆಂಟ್ ಅಂತ ಇದೆ ಅಥವಾ ಅಪ್ರೂವ್ OTC DSC ಅಂತ ಇದೆ. ಅದನ್ನು ನಾವು ಕ್ಲಿಕ್ ಮಾಡೋದ್ರ ಮೂಲಕ ಚೆಕ್ಕರ್ ಅವರು ಏನು ಮಾಡ್ತಾರೆ, ಈ
ಬಿಲ್ಲನ್ನು ಇನಿಷಿಯೇಟ್ ಮಾಡಿದಂಥ ಪೇಮೆಂಟ್ ಬಿಲ್ಲನ್ನು ಅಪ್ರೂವ್ ಹಸಿರು ಬಣ್ಣದಲ್ಲಿ ಕಾಣ್ತಕ್ಕಂಥದ್ದು ಅಪ್ರೂವ್, ಕೆಂಪು ಬಣ್ಣದಲ್ಲಿ ಕಾಣ್ತಕ್ಕಂಥದ್ದು ರಿಜೆಕ್ಟ್ ಮಾಡ್ಬೋದು, ಕಪ್ಪು ಬಣ್ಣದಲ್ಲಿ ಕಾಣ್ತಕ್ಕಂಥದ್ದು ಏನಾದರೂ ಎಡಿಟ್ ಇದ್ದರೆ ಪುನಃ ನಾವು ಮೇಕರ್ಗೆ ಅದನ್ನು ವಾಪಸ್ ಕೂಡ ಹಾಕ್ಬೋದಾಗಿರುತ್ತೆ. ನಾವೀಗ ಎಲ್ಲ ವಿವರಗಳು ಸರಿಯಾಗಿರೋದ್ರಿಂದಾಗಿ ಹಸಿರು ಬಣ್ಣದ ಅಪ್ರೂವ್ OTC ಏನಿದೆ ಅದನ್ನು ಕ್ಲಿಕ್ ಮಾಡೋಣ. ಈಗ ಮೆಸೇಜ್ ಬರುತ್ತೆ, ಪೇಮೆಂಟ್ ಬಿಲ್ ಸಕ್ಸಸ್ಫುಲಿ ಅಪ್ರೂವ್ಡ್ ಅಂತೇಳಿ ಅದರ ನಂಬರ್ ಕೂಡ ನಮಗೆ ಜನ್ರೇಟ್ ಆಗುತ್ತೆ. ಅದಾದ ನಂತರ ನಾವು PPAಯನ್ನು ಪ್ರಿಂಟ್ ಮಾಡಬೇಕು. ಪುನಃ ಸೇಮ್ ಅದೇ ಆಪ್ಷನ್ ಇದೆ, ಅಪ್ರೂವ್ ಏನು ಆಪ್ಷನ್ ಇದೆ ಅದರಲ್ಲೇ ಹೋಗಿ ಅಪ್ರೂವ್ಗೆ ಸಂಬಂಧಪಟ್ಟಂಥ ಆಪ್ಷನ್ ಏನಿತ್ತು ಅದೇ ಥರ ನಾವು ಮುಂದೆ ಹೋಗಿ ಅಲ್ಲಿ ಪ್ರಿಂಟ್ PPA ಅಂತ ಇದೆ. ಆ ಪ್ರಿಂಟ್ PPA ಆಪ್ಷನನ್ನು ತೆಗೆದುಕೊಂಡು ನಾವು ಅಪ್ರೂವ್ ಮಾಡಿದಂತಹ ಪೇಮೆಂಟ್ ಬಿಲ್ಲನ್ನು ಪ್ರಿಂಟ್ ತೊಗೋಬೋದು. ಅಲ್ಲಿ ವಿವರಗಳು ಸರಿಯಾ ಅಂತ ನೋಡ್ಕೋಬೇಕು ಮತ್ತು ಹಲವಾರು ಬಿಲ್ಗಳಿರುತ್ತೆ, ಅದನ್ನು ಚೆಕ್ ಮಾಡಬೇಕು. ಯಾವ ಬಿಲ್ಲನ್ನು ಅಡ್ವೈಸನ್ನು ನಾವು ಪ್ರಿಂಟ್ ಮಾಡಬೇಕಾಗಿದೆ ಅಂಥೇಳಿ ಚೆಕ್ ಮಾಡ್ಕೊಂಡು ನಂತರ ನಮ್ಮ ಎಡಭಾಗದಲ್ಲಿ ಅಂದರೆ ಮೊದಲನೇ ಕಾಲಮ್ನಲ್ಲಿ ಅಡ್ವೈಸ್ ಅಂತ ಇದೆ. ಆ ಅಡ್ವೈಸನ್ನು ಏನು ಮಾಡಬೇಕು, ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ PDF ರೂಪದ ಒಂದು ಪೇಮೆಂಟ್ ಅಡ್ವೈಸ್ ಓಪನ್ ಆಗುತ್ತೆ. ಇದನ್ನು ಯಾರು ಸೈನ್ ಮಾಡಬೇಕು, ಸಂಬಂಧಪಟ್ಟಂಥವರು ಸೈನ್ ಮಾಡಿ ಪ್ರಿಂಟ್ ತೊಗೊಂಡು ಸೈನ್ ಮಾಡಿ ಅದನ್ನು 7 ದಿನಗಳ ಒಳಗಾಗಿ ಬ್ಯಾಂಕಿಗೆ ಸಲ್ಲಿಸೋದ್ರ ಮೂಲಕ ಈ ಅನುದಾನವನ್ನು ಏನು ಮಾಡ್ಬೋದು, ನಾವು ಸಂಬಂಧಪಟ್ಟಂಥ ವೆಂಡರ್ಗೆ ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.